ಜೀವನದ ಮೌಲ್ಯವನ್ನು ತಿಳಿಸುವ ಒಂದು ಪುಟ್ಟ ಮತ್ತು ಅರ್ಥಪೂರ್ಣ ಕಥೆ ಇಲ್ಲಿದೆ. ಬೆಲೆಬಾಳುವ ಕಲ್ಲು ಮತ್ತು ಬಡ ಹುಡುಗ. ಒಬ್ಬ ಬಡ ಹುಡುಗ ತನ್ನ ಗುರುವಿನ ಬಳಿ ಹೋಗಿ, ಗುರುಗಳೇ, ನನ್ನ ಜೀವನದ ವ್ಯಾಲ್ಯೂ ಎಷ್ಟು ಎಂದು ಕೇಳಿದನು. ಗುರುಗಳು ಅವನಿಗೆ ಒಂದು ಹೊಳೆಯುವ ಕೆಂಪು ಬಣ್ಣದ ಕಲ್ಲನ್ನು ಕೊಟ್ಟು ಹೀಗೆಂದರು, ಇದರ ಬೆಲೆ ಏನೆಂದು ತಿಳಿದುಕೊಂಡು ಬಾ, ಆದರೆ ನೆನಪಿರಲಿ, ಈ ಕಲ್ಲನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬೇಡ. ಹುಡುಗನ ಪಯಣ. ಹಣ್ಣಿನ ವ್ಯಾಪಾರಿ. ಮೊದಲು ಹುಡುಗ ಒಬ್ಬ ಹಣ್ಣಿನ ವ್ಯಾಪಾರಿಯ ಬಳಿ ಹೋಗಿ ಕಲ್ಲನ್ನು ತೋರಿಸಿದನು. ಆತ, ಇದಕ್ಕೆ ಪ್ರತಿಯಾಗಿ ನಾನು ನಿನಗೆ 10 ಕಿತ್ತಳೆ ಹಣ್ಣುಗಳನ್ನು ಕೊಡುತ್ತೇನೆ ಎಂದನು. ಹುಡುಗ, ಕ್ಷಮಿಸಿ, ಇದನ್ನು ಮಾರುವಂತಿಲ್ಲ ಎಂದು ಮುಂದೆ ಹೋದನು. ತರಕಾರಿ ವ್ಯಾಪಾರಿ. ಮುಂದೆ ಒಬ್ಬ ಆಲೂಗಡ್ಡೆ ವ್ಯಾಪಾರಿಯ ಬಳಿ ಹೋದಾಗ ಆತ, ಇದನ್ನು ನನಗೆ ಕೊಡು, ನಾನು ನಿನಗೆ 1 ಚೀಲ ಆಲೂಗಡ್ಡೆ ಕೊಡುತ್ತೇನೆ ಎಂದನು. ಹುಡುಗ ಅಲ್ಲೂ ನಿರಾಕರಿಸಿದನು. ಚಿನ್ನದ ವ್ಯಾಪಾರಿ. ಆಮೇಲೆ ಒಬ್ಬ ಅಕ್ಕಸಾಲಿಗನ ಜ್ಯೂಲರ್ ಬಳಿ ಹೋದನು. ಆತ ಕಲ್ಲನ್ನು ಪರೀಕ್ಷಿಸಿ, ನಾನು ನಿನಗೆ ಇದಕ್ಕೆ 50 ಲಕ್ಷ ರೂಪಾಯಿ ಕೊಡುತ್ತೇನೆ ಎಂದನು. ಹುಡುಗ ಒಪ್ಪದಿದ್ದಾಗ, ಸರಿ, 2 ಕೋಟಿ ಕೊಡುತ್ತೇನೆ ತಗೋ ಎಂದನು. ಹುಡುಗ ತಬ್ಬಿಬ್ಬಾಗಿ ಅಲ್ಲಿಂದಲೂ ಹೊರಟನು. ವಜ್ರದ ವ್ಯಾಪಾರಿ. ಕೊನೆಯದಾಗಿ ಹುಡುಗ ಒಬ್ಬ ರತ್ನ ಪಾರಖಿಯ ಬಳಿ ಹೋದನು. ಆತ ಆ ಕಲ್ಲನ್ನು ನೋಡಿ ಬೆರಗಾಗಿ ತನ್ನ ಮೇಲಂಗಿಯನ್ನು ನೆಲದ ಮೇಲೆ ಹಾಸಿ ಅದರ ಮೇಲೆ ಕಲ್ಲನ್ನಿಟ್ಟು ನಮಸ್ಕರಿಸಿದನು. ಈ ಅಮೂಲ್ಯವಾದ ಕಲ್ಲು ನಿನಗೆ ಎಲ್ಲಿ ಸಿಕ್ಕಿತು? ಈ ಇಡೀ ಪ್ರಪಂಚವನ್ನೇ ಮಾರಿದರೂ ಇದರ ಬೆಲೆಯನ್ನು ಕಟ್ಟಲು ಸಾಧ್ಯವಿಲ್ಲ ಎಂದನು. ಜೀವನದ ಪಾಠ. ಹುಡುಗ ವಾಪಸ್ ಬಂದು ಗುರುಗಳಿಗೆ ವಿಷಯ ತಿಳಿಸಿದನು. ಆಗ ಗುರುಗಳು ನಗುತ್ತಾ ಹೇಳಿದರು, ನಿನಗೆ ಈಗ ನಿನ್ನ ಜೀವನದ ಮೌಲ್ಯ ತಿಳಿಯಿತೆ? ನೀನು ಎದುರಿಗಿರುವವರಿಗೆ ಒಂದು ಸಾಮಾನ್ಯ ಕಲ್ಲಾಗಿ ಕಾಣಬಹುದು ಅಥವಾ ಒಬ್ಬ ವ್ಯಾಪಾರಿಗೆ ಕೇವಲ ವಸ್ತುವಾಗಿ ಕಾಣಬಹುದು. ಆದರೆ ನಿನ್ನ ನಿಜವಾದ ಬೆಲೆ ಏನು ಎಂಬುದು ಅದನ್ನು ಗುರುತಿಸುವ ಜ್ಞಾನವಿರುವವರಿಗೆ ಮಾತ್ರ ತಿಳಿಯುತ್ತದೆ. ಸಂದೇಶ: ನಮ್ಮನ್ನು ನಾವು ಕಡಿಮೆ ಅಂದುಕೊಳ್ಳಬಾರದು. ನಾವು ಯಾರ ಜೊತೆಗಿದ್ದೇವೆ ಮತ್ತು ನಮ್ಮನ್ನು ಯಾರು ಅಳೆಯುತ್ತಿದ್ದಾರೆ ಎಂಬುದರ ಮೇಲೆ ನಮ್ಮ ಬೆಲೆ ನಿರ್ಧರಿತವಾಗುತ್ತದೆ. ನಿಮ್ಮನ್ನು ಗೌರವಿಸುವವರ ನಡುವೆ ನೀವಿರಿ. ಈ ಕಥೆ ನಿಮಗೆ ಇಷ್ಟವಾಯಿತೇ? ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ.